ಹಾಯ್, ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಶ್ಯಾಮ್, ಬೆಂಗಳೂರು ವೈರಿಂದ. ಸೊ ನಾವು SMVT ಬೆಂಗಳೂರು ಸ್ಟೇಷನ್ನಿಂದ ಪ್ರಯಾಗರಾಜ್ ಕಡೆಗೆ ಹೊರಟಿದ್ವಿ. ನಿನ್ನೆ ರಾತ್ರಿ ಸುಮಾರು 35 ಗಂಟೆಗಳ ಕಾಲ ರೈಲು ಪ್ರಯಾಣ ಮಾಡಿ ನಿನ್ನೆ ರಾತ್ರಿ ಅಂದರೆ 26ನೇ ತಾರೀಕು ರಾತ್ರಿ 11:45 12 ಗಂಟೆ ಸಂದರ್ಭದಲ್ಲಿ ಪ್ರಯಾಗರಾಜ್ನ ಕಿಯೋಕಿ ಜಂಕ್ಷನ್ಗೆ ಬಂದು ಇಳಿದ್ವಿ. ಸೊ ಅಲ್ಲಿಂದ ತುಂಬ ಚಳಿ ಇತ್ತು, ವಿಪರೀತ ಚಳಿ. ಸೊ ಅಲ್ಲಿಂದ ಪ್ರಯಾಗರಾಜ್ನಲ್ಲಿರುವಂಥ ಸೆಕ್ಟರ್ 23ಗೆ ಬಂದ್ವಿ. ಈಗೇನು ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಇದು ಸೆಕ್ಟರ್ 23. ಸೊ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡಿದ್ದೀವಿ ಒಂದು ಕ್ಯಾಂಪಲ್ಲಿ. ಒಂದು 4 ಜನ ಸ್ನೇಹಿತರು ಬಂದು ಉಳ್ಕೊಂಡ್ವಿ. ಸೊ ಬೆಳಿಗ್ಗೆ ಎಲ್ಲ ಈಗ ನಮ್ಮ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಈಗ ಸಂಗಮ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾವೀಗೇನು ನೋಡ್ತಾ ಇದ್ದೀವಿ, ಇದು ಯಮುನಾ ನದಿ ತೀರ. ಸೊ ಯಮುನಾ ನದಿ ತೀರದಿಂದ ಹಾಗೆ ಮುಂದಕ್ಕೆ ಹೋಯ್ತು ಅಂತಂದರೆ ಈ ಸಂಗಮ ಸ್ಥಾನ ಬರ್ತದೆ. ಇದು ಯಮುನಾ ನದಿ ತೀರ. ಇಲ್ಲಿ ಎಲ್ಲ ಜನ ಸಂಗಮ ಸ್ಥಾನ ಹತ್ರನೇ ಇದೆ, ಇದು ಯಮುನಾ ನದಿ ಜಾಗದಲ್ಲಿ. ಸೊ ಇಲ್ಲಿ ಜನ ಹೋಗಿ ಪವಿತ್ರ ನದಿಲಿ ಸ್ನಾನ ಮಾಡೋದಕ್ಕೆಲ್ಲ ಹೋಗಿ ಬರ್ತಾ ಇದ್ದಾರೆ. ಸೊ ಸಾಕು, ಅಲ್ಲಿ ಗಂಗಾ ನದಿ ಸೇರ್ಕೊಳುತ್ತೆ. ಗಂಗಾ ನದಿ, ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಬರುವಂಥ ಸರಸ್ವತಿ ನದಿ ಏನು ಬರುತ್ತೆ, ಅಲ್ಲಿ ಅದು ಸೇರ್ಪಡೆ ಆಗುತ್ತೆ. ಅಲ್ಲಿ ಒಂದು ಸಂಗಮ ಸ್ಥಳದಲ್ಲಿ ಸಾಧು ಸಂತರು, ಪ್ರಮುಖವಾಗಿ ಅಘೋರಿಗಳು, ಸಾಧು ಸಂತರು, ನಾಗ ಸಾಧುಗಳು ಇವರೆಲ್ಲ ಸ್ನಾನ ಮಾಡಿದ್ರ ಮೇಲೆ ಉಳಿದಂಥ ಭಕ್ತರುಗಳಿಗೆ ಎಲ್ಲರಿಗೂ ಅವಕಾಶ ಇರುತ್ತೆ. ಸೊ ಇವತ್ತು ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ. ಇನ್ನೊಂದು 2 ದಿವಸ ಆದ್ರ ಮೇಲೆ ಅಂದರೆ ಇವತ್ತು 27ನೇ ತಾರೀಕು, 27, 28 ಅಷ್ಟೇ ಇರಲ್ಲ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯಿಂದ ಸಾಕಷ್ಟು ಜನ ಬರ್ತಾರೆ. ಈಗಲೇ ಸಾಕಷ್ಟು ಜನ ಇದ್ದಾರೆ. ರಾತ್ರಿ ನಾವು ಬಂದಾಗ ಅಂತೂ ಜನ ಇರಲೇ ಇರಲಿಲ್ಲ. ಸೊ ಇವಾಗ ಜನ ಸಂಖ್ಯೆ ಜಾಸ್ತಿ ಇದೆ. ಸೊ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ. ಸೊ ಅವ್ರನ್ನೂ ಕೂಡ ಕೇಳೋಣ. ಪ್ರಯಾಣದ ಅನುಭವ ಹೆಂಗಿತ್ತು ವ್ಯೋಮಕೇಶ್ ಸರ್? ಸ್ವಲ್ಪ ತ್ರಾಸದಾಯಕವಾಗಿತ್ತು. ಯಾಕೆಂದರೆ ಚಿಕನ್ 36 ಗಂಟೆ ಪ್ರಯಾಣ. ನಮ್ಮ 3 AC ಇದ್ದರೂ ಕೂಡ ಅದು ಸ್ಲೀಪರ್ ಬೋಗಿಗಿಂತ ಏನು ವ್ಯತ್ಯಾಸ ಆಗಿರಲಿಲ್ಲ. ಜನ ಎಲ್ಲ ತುಂಬಿಕೊಂಡಿದ್ರು. ಎಲ್ಲರೂ ಆಲ್ಮೋಸ್ಟ್ ನಮ್ಮ ರೈಲಲ್ಲಿರೋ 3/4 ಭಾಗದ ಜನ ಪ್ರಯಾಗರಾಜ್ನಲ್ಲಿ ಇಳಿದ್ರು. ಪ್ರಯಾಣ ತ್ರಾಸದಾಯಕವಾಗಿತ್ತು. ಆದರೆ ಇಲ್ಲಿ ಬಂದ ನಂತರ ಇಲ್ಲಿನ ಜನ, ಇಲ್ಲಿನ ವ್ಯವಸ್ಥೆ, ಇಲ್ಲಿನ ವಾತಾವರಣ ನೋಡಿ ಸಂತೋಷ ಆಯಿತು. ಸೊ ದಿನೇಶ್ ಅವರೇ, ಹೆಂಗಿತ್ತು ಪ್ರಯಾಣ? ಮತ್ತು ಇಲ್ಲಿ ಇವತ್ತು ಏನೇನು ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ ಜನರಲಾಗಿ? ನಮ್ಮ ಪ್ರಯಾಣ ತುಂಬ ಸುಖಕರವಾಗಿತ್ತು. ಇಲ್ಲಿ ಇನ್ನು 2 ದಿನ ಇದ್ದು ನೋಡೋದು ತುಂಬ ಇದೆ. ಅದನ್ನು ನಿಮ್ಮ ಮುಂದೆ ತೋರಿಸ್ತೀವಿ, ದಯವಿಟ್ಟು ಎಲ್ಲರೂ ನೋಡಿ. ಸೊ ಸುನೀಲ್ ಅವರೇ, ಹೆಂಗಿತ್ತು ಪ್ರಯಾಣ? ಸೊ ಇಲ್ಲಿನ ವಾತಾವರಣ ಈಗ ಹೆಂಗಿದೆ? ಚೆನ್ನಾಗಿತ್ತು. ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರುತ್ತೆ, ಅದರಿಂದ ಏನು ಅಂಥ ತೊಂದರೆ ಏನಾಗಿಲ್ಲ ನಮಗೆ. ಆದರೆ ಈ ಜನಜಂಗುಳಿ, ಈ ಜನಸ್ತೋಮ ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ. ಈ ಯಮುನಾ ತೀರದಲ್ಲಿ ಇದ್ದೀವಿ, ಆದಷ್ಟು ಬೇಗ ಆ ಸಂಗಮ ಅನ್ನೋ ಪವಿತ್ರವಾದ ಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಆ ಅನುಭವವನ್ನು ಪಡಿಬೇಕು ಅನ್ನೋದು ತುಂಬ ಇಷ್ಟ ಆಗ್ತಾಯಿದೆ. ಸೊ ನೋಡಿ, ಈಗ ತುಂಬ ಜನ ಅಲ್ಲಿ ಕ್ಯಾಂಪೆಲ್ಲ ಇದೆ, ಸಿಕ್ಕಾಪಟ್ಟೆ ದೋಣಿಗಳು ಎಲ್ಲ ಕೂಡ ಕಾಣಿಸ್ತಾ ಇದೆಯಲ್ಲ. ಸೊ ಆ ದೋಣಿಯಲ್ಲಿ ತೆರಳಿ ಆ ಕಡೆ ಯಮುನಾ ಇದೆ, ಇನ್ನೊಂದು ಮಧ್ಯಭಾಗದಲ್ಲೂ ತೆರಳಿ ಕೆಲವರು ಸ್ನಾನ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಬೋಟಿಂಗ್ ವ್ಯವಸ್ಥೆ ಇದೆ. ಖಾಸಗಿಯಾಗಿ ಏನು ಬೋಟಿಂಗ್ ವ್ಯವಸ್ಥೆ ಇದು ಮಾಡಿದ್ದಾರೆ, ಅವರು ಹಣ ಪಡೆದು ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಸ್ನಾನ ಆದ್ಮೇಲೆ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರ್ತಾರೆ. ಸೊ ಈಗ ಮುಂದೆ ಏನು ನೋಡ್ತಾ ಇದ್ದೀವಿ, ಇವೆಲ್ಲ ಟೆಂಟ್ಗಳು. ಟೆಂಟ್ ಸಿಟಿ ಇನ್ನೊಂದು ಭಾಗದಲ್ಲಿ ಅಂದರೆ ಸೆಕ್ಟರ್ 23, 24, 25 VIP ಸೆಕ್ಟರ್ ಇದು. ಸೊ ಸುಮಾರು ಸರ್ಕಾರಿ ಅಧಿಕಾರಿಗಳು, ಜಡ್ಜ್ಗಳು, ಈ ಕಡೆ ಆಮೇಲೆ ಕೆಲವೊಂದು ಬ್ಯಾಂಕ್ ಅಧಿಕಾರಿಗಳು, ಇವರೆಲ್ಲ ಇರುವಂಥ ಒಂದು ಸೆಕ್ಟರ್ಸ್ ಇದು. ಸೊ ತುಂಬ ಜನ ಇದ್ದರೂ ಕೂಡ ಅಲ್ಲಿ ಸೆಕ್ಟರ್ಸಲ್ಲಿ ಆಫೀಸರ್ಸು ಅವರು ಇವರು ಗೌರ್ಮೆಂಟ್ ಅಥಾರಿಟಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಸೊ ಸಾಕಷ್ಟು ಜನ ಈಗ ಎಲ್ಲ ತೆರಳುತ್ತಾ ಇದ್ದಾರೆ ಸಂಗಮ ಸ್ಥಳಕ್ಕೆ ಹೋಗೋರು ಸಂಗಮ ಸ್ಥಳಕ್ಕೆ. ಮತ್ತು ಬೇರೆ ಬೇರೆ ಅಖಾಡದಲ್ಲಿರುವಂಥ ಸಾಧು ಸಂತರುಗಳನ್ನು, ಗುರುಗಳನ್ನು ಎಲ್ಲರನ್ನೂ ಒಂದು ಅವರ ದರ್ಶನ ಪಡೆದು ಒಂದು ಹಾಗೆ ಸಾಕ್ತಾರೆ. ಸೊ ಇದೊಂಥರ ವೈಭವ ಕಣ್ಣಿಗೆ ತುಂಬ್ಕೊಳಕ್ಕೆ. ಸೊ ಜನಜಂಗುಳಿ ನಿಧಾನಕ್ಕೆ ಜಾಸ್ತಿ ಆಗ್ತಾಯಿದೆ. ಈಗ ಸೈನ್ ಆಫ್ ಮಾಡ್ತಿದ್ದೀನಿ. ಶ್ಯಾಮ್, ಬೆಂಗಳೂರು ವೈರ್, ಪ್ರಯಾಗರಾಜ್ ಸಂಗಮ ಸ್ಥಳ.